ದೇವರಪುರ ಅಯ್ಯಪ್ಪ ಭದ್ರಕಾಳಿ ದೇವಾಲಯದಲ್ಲಿ ವಾರ್ಷಿಕ ಬೇಡು ಹಬ್ಬ. ಸಾವಿರಾರು ಭಕ್ತರಿಗೆ ಯಶಸ್ವಿಯಾಗಿ ನಡೆದ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ವನವಾಸಿ ಕಲ್ಯಾಣ ಸಮಿತಿಯ ವತಿಯಿಂದ ಪ್ರತಿ ವರ್ಷ ಅನ್ನದಾನ ಕಾರ್ಯಕ್ರಮ. ಸ್ವಯಂ ಪ್ರೇರಿತರಾಗಿ ಪಾಲ್ಗೊಂಡಿದ್ದ ಸ್ವಯಂ ಸೇವಕರು. ಮಧ್ಯಾಹ್ನದಿಂದ ಸಂಜೆಯವರೆಗೂ ನಡೆದ ಅನ್ನದಾನ ಕಾರ್ಯಕ್ರಮ. ಚಕ್ಕೇರ ಮನು ಕಾವೇರಪ್ಪ ಮುಂದಾಳತ್ವದಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ. ದೇವಾಲಯದ ಆವರಣದಲ್ಲಿ ಸಹಸ್ರಾರು ಜನರ ಪಾಲ್ಗೊಳ್ಳುವಿಕೆ. ವೀಕ್ಷಕರೇ, ತಾವೇನು ನೋಡ್ತಾ ಇದ್ದೀರಿ, ಈ ಭಾಗ ದೇವಾಲಯದ ಅನತಿ ದೂರದಲ್ಲಿರ್ತಕ್ಕಂಥ ಒಂದು ಸುಂದರವಾದ ಮೈದಾನ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವೀಗ ಏನು ನೋಡ್ತಾ ಇದ್ದೀರಿ, ಸರತಿ ಶಾಲೆಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬೇಡು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಮಧ್ಯಾಹ್ನದ ಭೋಜನವನ್ನು ಕೂಡ ಸವಿತಾ ಇದ್ದಾರೆ. ಸುಮಾರು 5 ಸಾಲುಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಮಹಿಳೆಯರು, ಮಕ್ಕಳು, ಪುರುಷರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. 3 ಕೌಂಟರ್ನಲ್ಲಿ ಊಟದ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಸಂಪೂರ್ಣ ಚಿತ್ರಣವನ್ನು ಈಗ ನೀವು ನೋಡ್ತಿರೋದು ಕುದುರೆ ಹಬ್ಬ ಕಾರ್ಯಕ್ರಮದಲ್ಲಿ ಭದ್ರಕಾಳಿ ಅಯ್ಯಪ್ಪ ದೇವಸ್ಥಾನ ಏನಿದೆ, ವನವಾಸಿ ಕಲ್ಯಾಣ ಈ ಒಂದು ಕಾರ್ಯಕ್ರಮನ ಕಳೆದ 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಇಲ್ಲಿ ಸಂಪೂರ್ಣ ಚಿತ್ರಣವನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದೇವಾಲಯದ ಅನತಿ ದೂರದಲ್ಲಿರ್ತಕ್ಕಂಥ ಈ ಒಂದು ಮೈದಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಈ ಕಡೆಗೆ ಬಂದಿದ್ದಾರೆ. ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಸಾದವನ್ನು ಸ್ವೀಕರಿಸಲು ಈ ಒಂದು ಸರತಿ ಸಾಲಿನಲ್ಲಿ ಎಲ್ಲರೂ ಕೂಡ ಬರ್ತಿದ್ದಾರೆ. ವಾಲಂಟಿಯರ್ಸ್ ವಿಶೇಷವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವೇನು ನೋಡ್ತಿದ್ದೀರಿ, ಈ ಭಾಗದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಚಕ್ಕೇರ ನಮ್ಮ ಕಾವೇರಪ್ಪನವರು, ಮನು ಅವರು ಈ ಭಾಗದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅನ್ನದಾನದ ಒಂದು ನೇತೃತ್ವವನ್ನು ವಹಿಸಿದ್ದಾರೆ. ಸರ್, ಎಷ್ಟು ಪ್ರಮಾಣದಲ್ಲಿ ಈ ಒಂದು ಅಡುಗೆ ಕಾರ್ಯಗಳು ಮುಂಜಾನೆಯಿಂದ ಆರಂಭ ಆದವು? ಸುಮಾರು ಒಂದು 8,000 ಜನರು ಹೋದ ವರ್ಷದಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಸರ್, ಈ ವರ್ಷ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಎಲ್ಲ ಈ ವರ್ಷನೂ ನಾವು ನೋಡ್ತಾ ಇದ್ದೀರಲ್ಲ ನೀವು, ಹೀಗೆ ಮಳೆ ಬೇರೆ, ಮಳೆಗೋಸ್ಕರ ಸ್ವಲ್ಪ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಪ್ರಸಾದಗಳೆಲ್ಲವೂ ಸಲೀಸಾಗಿ ಆಗ್ತಿದೆ. ಅದೇ ಊಟ, ಅನ್ನ, ಸಾಂಬಾರು, ಪಾಯಸ ಇಷ್ಟು ನಾವು ಕಾರ್ಯಕರ್ತರೆಲ್ಲ ದುಡಿತಾ ಇದ್ದಾರೆ. ಕಾರ್ಯಕರ್ತರೆಲ್ಲ ವಾಲಂಟಿಯರಾಗಿ ಬಂದು ದುಡಿತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ. ವನವಾಸಿ ಕಲ್ಯಾಣ ಸಂಸ್ಥೆ ಇದನ್ನು ಆಯೋಜನೆ ಮಾಡ್ತಾ ಇದೆ. ಪ್ರತಿ ವರ್ಷ ಅದನ್ನ ಸುಮಾರು 10 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ವನವಾಸಿ ಕಲ್ಯಾಣ ಸಂಸ್ಥೆ ಟ್ರೈಬ್ಸ್ಗೋಸ್ಕರ ಕೆಲಸ ಮಾಡ್ತಕ್ಕಂಥ ಒಂದು NGO. ಸೊ ಇದು ಅಖಿಲ ಭಾರತ ಒಂದು ಸಂಸ್ಥೆ, ಸಂಘಟನೆ. ಹಾಗೆ ನಾವು ಕೊಡಗಿನಲ್ಲಿ ಸುಮಾರು ವರ್ಷದಿಂದ ಕೆಲಸ ಆಗ್ತಾ ಇದೆ. ಹಾಗೆ ಇದು ವನವಾಸಿಗಳೇ ಇದರಲ್ಲಿ ಮೇಜರ್ ಆಗಿ ಭಾಗವಹಿಸುವಂಥದ್ದು ಕೂಡ ವಿಶೇಷ. ಸರ್, ಈ ವರ್ಷ ಎಷ್ಟು ಜನರಿಗೆ ಈ ಒಂದು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಈ ವರ್ಷನೂ ಸುಮಾರು ಒಂದು 8,000ಕ್ಕಿಂತ ಹೆಚ್ಚು ಜನರಿಗೆ ನಾವು ಅನ್ನ ಸಂತರ್ಪಣೆ ಮಾಡಲಿಕ್ಕೆ ತಯಾರಿದೆ. ಯಶಸ್ವಿಯಾಗಿ ನಡೀತದೆ. ಯಾರು ಕೂಡ ಉಪವಾಸ ಹೋಗಬಾರ್ದು ಅಂತ ಯಾರು ಇಲ್ಲ. ಸುಮಾರು 4:30-5 ಗಂಟೆವರೆಗೂ ಕೂಡ ಇದು ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮ ಮನೋವರು, ಕಾವೇರಪ್ಪನವರು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಬನ್ನಿ, ಈ ಭಾಗದಲ್ಲಿ ಯಾವ ರೀತಿ ಜನಸಂದಣಿ ಈ ಪ್ರಸಾದ ಸ್ವೀಕಾರಕ್ಕಾಗಿ ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ, ಯಾವ ರೀತಿ ಅನ್ನ ಪ್ರಸಾದ ನಡೀತಾ ಇದೆ, ವಾಲಂಟಿಯರ್ಸ್ ಯಾವ ರೀತಿ ಕೆಲಸ ಮಾಡ್ತಾಯಿದೆ, ಒಂದು ಸಮಗ್ರ ಚಿತ್ರಣವನ್ನು ನಾನು ಈ ದೇವರಪುರದ ದೇವರಕಾಡು ಅಯ್ಯಪ್ಪ ದೇವರ ಬಳಿ ಈ ಒಂದು ಮೈದಾನದಲ್ಲಿ ನಡೀತಿದೆ. ಸಮಗ್ರ ಚಿತ್ರಣವನ್ನು ಈಗ ನಾನು ನಿಮಗೆ ತೋರಿಸ್ತೀನಿ. ಬರ್ತದ ಮಾಡಿ ಒಂಚೂರು
मुझे शॉप ब्रांड ಮನೀಷ ಎಲ್ಲ ಹೇಳ್ಬೇಕು. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ವಾಲಂಟಿಯರಿಗೆ ಭಾಗವಹಿಸ್ತಿದ್ರಿ. ತಮ್ಮ ಸ್ನೇಹಿತರೆಲ್ಲ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ರಿ ಸರ್ ಇದಕ್ಕೋಸ್ಕರ? ಸರ್ ಇದು ನಾವು 2 ದಿವಸದಿಂದ ಪ್ರಯತ್ನ ಮಾಡ್ತಿದ್ವಿ. ಬಂದವರು ಯಾರು ಉಪವಾಸ ಹೋಗಬಾರ್ದು ಅಂತ ಎಲ್ಲ 10,000 ಜನಕ್ಕೂ ಬಂದವ್ರಿಗೆ ಅನ್ನ ಸಂಪರ್ಕ ಎಲ್ಲ ಇದೆ. ಪ್ರತಿಯೊಬ್ಬ ಊರಿಂದು ಪಿರಿಯಾಪಟ್ಟಣ ಗೋಣಿಯಪ್ಪ ಸುತ್ತಮುತ್ತ ಎಲ್ಲಂದು ಬರ್ತಿದ್ದಾರೆ. ಎಷ್ಟು ಸಾವಿರ ಜನರು ಇವತ್ತು ಊಟ ಉಪಚಾರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? 10,000 ಜನ ಸರ್. 10,000 ಜನ ಸೇರ್ತಾರೆ. ಪ್ರತಿ ವರ್ಷ 10,000 ಜನಕ್ಕೂ ಅನ್ನ ಸಂಪರ್ಕ ಏನೆಲ್ಲ ಕೊಡ್ತಾ ಇದ್ದೀರಿ ಅಂತೇಳಿ? ಅನ್ನ, ಸಾಂಬಾರು, ಉಪ್ಪಿನಕಾಯಿ ಅಂತೂ ಎಲ್ಲ, ಪಾಯಸ ಎಲ್ಲ ಇದೆ. ವಾಲಂಟಿಯರಿಗೆ ಎಲ್ಲ ಕೆಲಸ ಮಾಡ್ತಿದ್ವಿ. ಜನ ಯಾವ ರೀತಿ ಬರ್ತಿದೆ ಸರ್ ಭಕ್ತಾದಿಗಳು ಈ ಭಾಗ? ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಎಷ್ಟು ಕೌಂಟರ್ಗಳಲ್ಲಿ ಮಾಡ್ತಾ ಇದ್ದೀರಿ ಊಟ? ಕೌಂಟ್ರಲ್ಲಿ ಊಟ ಬಡಿಸ್ತಿದ್ವಿ. ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ? ಎಲ್ಲ ಯಶಸ್ವಿ ನಡೀತಿದೆ. ಖುಷಿ ಆಗ್ತಾ ಇದೆ? ಖುಷಿ ಆಯ್ತಿದೆ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ವಾಲಂಟಿಯರಿಗೆ ಭಾಗವಹಿಸ್ತಿದ್ರಿ. ತಮ್ಮ ಸ್ನೇಹಿತರೆಲ್ಲ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ರಿ ಸರ್ ಇದಕ್ಕೋಸ್ಕರ? ಸರ್ ಇದು ನಾವು 2 ದಿವಸದಿಂದ ಪ್ರಯತ್ನ ಮಾಡ್ತಿದ್ವಿ. ಬಂದವರು ಯಾರು ಉಪವಾಸ ಹೋಗಬಾರ್ದು ಅಂತ ಎಲ್ಲ 10,000 ಜನಕ್ಕೂ ಬಂದವ್ರಿಗೆ ಅನ್ನ ಸಂಪರ್ಕ ಎಲ್ಲ ಇದೆ. ಪ್ರತಿಯೊಬ್ಬ ಊರಿಂದು ಪಿರಿಯಾಪಟ್ಟಣ ಗೋಣಿಯಪ್ಪ ಸುತ್ತಮುತ್ತ ಎಲ್ಲಂದು ಬರ್ತಿದ್ದಾರೆ. ಎಷ್ಟು ಸಾವಿರ ಜನರು ಇವತ್ತು ಊಟ ಉಪಚಾರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? 10,000 ಜನ ಸರ್. 10,000 ಜನ ಸೇರ್ತಾರೆ. ಪ್ರತಿ ವರ್ಷ 10,000 ಜನಕ್ಕೂ ಅನ್ನ ಸಂಪರ್ಕ ಏನೆಲ್ಲ ಕೊಡ್ತಾ ಇದ್ದೀರಿ ಅಂತೇಳಿ? ಅನ್ನ, ಸಾಂಬಾರು, ಉಪ್ಪಿನಕಾಯಿ ಅಂತೂ ಎಲ್ಲ, ಪಾಯಸ ಎಲ್ಲ ಇದೆ. ವಾಲಂಟಿಯರಿಗೆ ಎಲ್ಲ ಕೆಲಸ ಮಾಡ್ತಿದ್ವಿ. ಜನ ಯಾವ ರೀತಿ ಬರ್ತಿದೆ ಸರ್ ಭಕ್ತಾದಿಗಳು ಈ ಭಾಗ? ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಎಷ್ಟು ಕೌಂಟರ್ಗಳಲ್ಲಿ ಮಾಡ್ತಾ ಇದ್ದೀರಿ ಊಟ? ಕೌಂಟ್ರಲ್ಲಿ ಊಟ ಬಡಿಸ್ತಿದ್ವಿ. ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ? ಎಲ್ಲ ಯಶಸ್ವಿ ನಡೀತಿದೆ. ಖುಷಿ ಆಗ್ತಾ ಇದೆ? ಖುಷಿ ಆಯ್ತಿದೆ. ಮುಂದೆ ಬನ್ನಿ. ಸಾಂಬಾರು
ಬನ್ನಿ ಬನ್ನಿ ಯಾಕೆ ದಯವಿಟ್ಟು ಸ್ವಲ್ಪ ಸಾಕಲ್ಲ ಎಲ್ಲರಿಗೆ ಬನ್ನಿ ಸ್ವಲ್ಪ ಒಳಗೆ ಗ್ಯಾಪ್ ಸ್ವಲ್ಪ ಜಾಗ ಮಾಡಿ ಸ್ವಲ್ಪ ಅಮ್ಮ ಇಲ್ಲಿ ನಿಲ್ಬೇಡಿ ಆ ಕಡೆ ಹೋಗಿ ಹೊರಬೈತಲ್ಲ ಒಳಗೆ ಚೆಂಬಳಗೆ ಅಲ್ಲಿ ತೆಗಿತಾರೆ ಕಡೆ ಇದಕ್ಕೆ ಎಷ್ಟು ವರ್ಷದಿಂದ ಈ ಒಂದು ದೇವಾಲಯಕ್ಕೆ ಈ ಒಂದು ಆವರಣಕ್ಕೆ ಬರ್ತಾ ಇದ್ದೀರಿ? ಸರ್ ನಾನು ಒಂದು 5 ಇಯರ್ಸಿಂದನೂ ಬರ್ತಾ ಇದ್ದೀನಿ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರೋ ಪದ್ಧತಿ. ಹಾಗೂ ತುಂಬ ಜನ ಭಕ್ತಾದಿಗಳು ವರ್ಷ ಸೇರ್ತಾ ಇದ್ದಾರೆ. ಹಾಗೂ ಅದೇ ನಾನಾ ವೇಷಗಳು ಹಾಕ್ಕೊಂಡು ಬರ್ತಾ ಇದ್ದಾರೆ ಸರ್. ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಯಾವಾಗಲೂ ಈ ಹಬ್ಬಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀವಿ ಅನ್ನೋದು ಒಂದು ನಮ್ಗಳ ಇದು. ಸರ್ ಎಲ್ಲ ಫ್ಯಾಮಿಲಿ ಎಲ್ಲ ಆಗಿ ಬರ್ತಾ ಇದ್ದೀವಿ? ಫ್ಯಾಮಿಲಿ ಎಲ್ಲರೂ ಬರ್ತಾ ಇದೀವಿ ಸರ್. ಮಧ್ಯಾಹ್ನದ ಭೋಜನ ಸವಿದು ಹೋಯ್ತಿದ್ದೀರಾ ಹೇಗೆ? ಸರ್ ಮಧ್ಯಾಹ್ನದ ಭೋಜನ ವ್ಯವಸ್ಥೆನೂ ಆಗಿದೆ. ನಾವು ಕೂಡ ಇದು ಭೋಜನ ಸವಿದು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಮರ ಹತ್ರ ಇದು ಮಾಡೋಕ್ಕೆ ಕಳೆಯೋರು. ಹಾಂ ಸರ್. ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್ ನನಗೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.